ಓಂ ನಮಃ ಶ್ರೀ ಸಚ್ಚಿದಾನಂದ ಯತಿರಾಜಾಯ ಧೀಮತೆ ಅದ್ವೈತಾನಂದ ತೃಪ್ತಾಯ ಜೀವನ್ಮುಕ್ತಾಯ ತೇ ನಮಃ. ಜೀವನ್ಮುಕ್ತಾಯ ತೇ ನಮಃ. ಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಸದ್ಗುರು ಭಕ್ತರು, ವೇದಾಂತ ಪ್ರಿಯರು, ಶಾಂಕರ ಭಾಷ್ಯ ಪ್ರಿಯರು, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಪರಮ ಭಕ್ತರು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷ ಅಷ್ಟಮಿ ತಿಥಿ ವಾರ ಗುರುವಾರ. ಅತ್ಯಂತ ಪ್ರಿಯವಾದ ವಾರ ಗುರುವಾರ. 2025 ಇಸವಿ ಫೆಬ್ರವರಿ ಮಾಹೆಯಲ್ಲಿ 20ನೇ ತಾರೀಖಿನ ಗುರುವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ, ಇಂದಿನ ಸುಗಮ ವ್ಯಾಖ್ಯಾನ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಬರೆದಿರುವ ಅಧ್ಯಾಸ ಭಾಷ್ಯಕ್ಕೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಬರೆದಿರುವಂಥ ಅದ್ಭುತವಾದ ವಿಸ್ತಾರವಾದ ವ್ಯಾಖ್ಯಾನವೇ ಸುಗಮ ವ್ಯಾಖ್ಯಾನ. ಅದನ್ನು ಕುರಿತು ಇವತ್ತು ಉಪನ್ಯಾಸವನ್ನ ಮುಂದುವರಿಸೋಣ.
ಸರ್ವಾತ್ಮಾ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸ ಕೃತೆ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ ಸೂತ್ರಭಾಷ್ಯ ಪ್ರಣೀತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತಮ್ಮ ಬ್ರಹ್ಮಸೂತ್ರ ಶಾಂಕರ ಭಾಷ್ಯಕ್ಕೆ ಪೀಠಿಕೆಯಾಗಿ ಅವತರಣಿಕೆಯಾಗಿ ಬರೆದಿರುವ ಭಾಷ್ಯವೇ ಅಧ್ಯಾಸ ಭಾಷ್ಯ. ತುಂಬಾ ಗಹನವಾಗಿದೆ, ತುಂಬಾ ಗಂಭೀರವಾಗಿದೆ, ತುಂಬಾ ಪ್ರಸನ್ನವಾಗಿದೆ, ಅರ್ಥವತ್ತಾಗಿರುವ ಭಾಷ್ಯ. ಆ ಅಧ್ಯಾಸ ಭಾಷ್ಯದ ತಾತ್ಪರ್ಯವನ್ನ, ಪ್ರತಿ ಪದದ ಅರ್ಥವನ್ನ ನಾವು ಸರಿಯಾಗಿ ತಿಳಿದುಕೊಳ್ಳಬೇಕಾದರೆ ನನ್ನ ಪರಮ ಪೂಜ್ಯ, ನಿಮ್ಮೆಲ್ಲರ ಪೂಜ್ಯ ಸದ್ಗುರುಗಳಾಗಿರುವ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಸಂಸ್ಕೃತ ಭಾಷೆಯಲ್ಲಿ ಬರೆದಿರುವ ಸುಗಮ ವ್ಯಾಖ್ಯಾನವನ್ನ ನಿಧಾನವಾಗಿ ನೋಡಬೇಕು. ಮುಂದುವರ್ಸೋಣ. ಇವತ್ತು 27ನೇ ಪುಟದಲ್ಲಿ ಫಸ್ಟ್ ಪ್ಯಾರ ಪ್ರಾರಂಭ ಮಾಡ್ತಾ ಇದ್ದೇನೆ. 2 ವಾಕ್ಯ ಹಿಂದಕ್ಕೆ ಹೋಗ್ತೇನೆ. ಯಥಾಚ ರಜ್ಜು ಶುಕ್ತಿಕಾದಿಶು ಸರ್ಪರಜತಾದಿ ಸಮಾರೋಪ ಸಂಭವತಿ ತಾದಾತ್ಮ್ಯಂ ವಾಸ್ತವಂ ಧರ್ಮ ಸಂಕ್ರಾಂತಿಂಚ ವಿನಾಪಿ ವಿವೇಕ ಜ್ಞಾನಾಭಾವಾದೇವ ಕೇವಲಾತ್ ಏವಮೇವ ಪ್ರಗತೇಪಿ ಆತ್ಮಾನಾತ್ಮನೋಃ ಮಿಥಃ ಸಮಾರೋಪಃ ಸಂಭವತ್ಯೇವ ತದ್ವಿವೇಕ ಜ್ಞಾನಾಭಾವಾತ್ ಇತಿ ಜ್ಞೇಯಂ. ಬಹಳ ಚೆನ್ನಾಗಿದೆ. ಆತ್ಮಾನಾತ್ಮರುಗಳಿಗೆ ಒಬ್ಬರ ಮೇಲೆ ಮತ್ತೊಂದನ್ನು ಆರೋಪಣೆ ಮಾಡಿಕೊಳ್ಳುವುದೆಂಬ ಅಧ್ಯಾಸವು ಸಂಭವತ್ಯೇವ, ಸಂಭವಿಸೇ ಸಂಭವಿಸುತ್ತಿರುವುದೇ. ಆತ್ಮನನ್ನ ದೇಹಾದಿಗಳೆಂದು, ದೇಹಾದಿಗಳನ್ನ ಆತ್ಮನೆಂದು, ಆತ್ಮನ ಧರ್ಮಗಳನ್ನ ದೇಹಾದಿಗಳ ಧರ್ಮಗಳೆಂದು, ದೇಹಾದಿಗಳ ಧರ್ಮವನ್ನ ಆತ್ಮನ ಧರ್ಮವೆಂದು ಅಧ್ಯಾಸ ಮಾಡಿಕೊಂಡಿರುವಂತಹದ್ದು ಸಂಭವತ್ಯೇವ ಇದ್ದೇ ಇದೆ ಎಂದ್ರು. ಯಾವುದರಂತೆ? ಒಂದು ಒಳ್ಳೆ ಉದಾಹರಣೆ ಕೊಟ್ಟಿದೆ. ರಜ್ಜು ಶುಕ್ತಿಕಾದಿಶು, ಬಿದ್ದಿರುವುದು ಹಗ್ಗ, ಅಲ್ಲಿರುವುದು ಕಪ್ಪೆ ಚಿಪ್ಪು. ಅದರಲ್ಲಿ ತಾದಾತ್ಮ್ಯ. ಯಾವ ತಾದಾತ್ಮ್ಯ? ಸರ್ಪರಜತಾದಿ ಸಮಾರೋಪ. ಹಗ್ಗವನ್ನ ಹಾವೆಂದು, ಕಪ್ಪೆ ಚಿಪ್ಪನ್ ಬೆಳ್ಳಿ ಎಂದು, ಸಮಾರೋಪ ಅಧ್ಯಾಸ, ಸಂ ಆರೋಪ ಅದರ ಮೇಲೆ ಹಾಕುವಂತಹದ್ದು. ಇದಕ್ಕೆ ಹೆಸರು ತಾದಾತ್ಮ್ಯ ಅಧ್ಯಾಸ. ವಾಸ್ತವಂ ಧರ್ಮ ಸಂಕ್ರಾಂತಿಂಚ ವಿನಾಪಿ. ನಿಜವಾಗಿ ಹಗ್ಗವು ಹಾವಿನ ತಾದಾತ್ಮ್ಯವನ್ನೂ ಹೊಂದಿಲ್ಲ, ಧರ್ಮದ ಸಂಕ್ರಾಂತಿಯೂ ಆಗಿಲ್ಲ. ಆಗಿಲ್ಲದೆ ಹೋದರೂ ಕೂಡ ಯಾವ ಕಾರಣಕ್ಕೂ ಹಗ್ಗ ಹಾವಾಗುವಂತಿಲ್ಲ, ಕಪ್ಪೆ ಚಿಪ್ಪ ಬೆಳ್ಳಿ ಆಗುವಂತಿಲ್ಲ. ಹಾಗಿದ್ದರೂ ವಿವೇಕ ಜ್ಞಾನ ಭಾವಾದೇವ ಕೇವಲಾತೆ. ಹಾಗಾದರೆ ಯಾಕೆ ಜನಗಳು ಹಗ್ಗವನ್ನು ಹಾವು ಅಂತ ತಿಳ್ಕೋತಾರೆ? ಒಂದೇ ಉತ್ತರ, ವಿವೇಕ ಜ್ಞಾನ ಭಾವಾತ್. ಹಾವು ಹಗ್ಗ, ಅದರ ವಿವೇಕ ಜ್ಞಾನವಿಲ್ಲದ್ದರಿಂದ ಹೇಗೆ ಮಾಡ್ಕೊಳ್ತಾರೋ ಅದೇ ರೀತಿಯಲ್ಲಿ ಆತ್ಮನಾತ್ಮರಿಗೂ ವಿವೇಕಾಭಾವ ನಿಮಿತ್ತವಾಗಿ ಅಧ್ಯಾಸವಾಗಿದೆ ಅಂತ. ಮುಂದಕ್ಕೆ ಹೋಗೋಣ. ಇದು ತುಂಬಾ ಚೆನ್ನಾಗಿದೆ. ಒಟ್ಟಿನಲ್ಲಿ ಆತ್ಮನನ್ನು ಅನಾತ್ಮವನ್ನು ಬಿಡಿಸಿ ವಿವೇಕ ಮಾಡಿಕೊಳ್ಳದಿರುವುದರಿಂದ, ಅಂದರೆ ಅವಿವೇಕದಿಂದ, ಅಂದರೆ ವಿವೇಕಾಭಾವದಿಂದಲೇ ಅಧ್ಯಾಸ ಮಿಥ್ಯಾಜ್ಞಾನ ಬಂದಿದೆ. ಬ್ರಹ್ಮಜ್ಞಾನಿಗಳಾದರೆ ನಾನು
ಸಚ್ಚಿದಾನಂದ ಸದಾತ್ಮ ಸ್ವರೂಪ. ದೇಹಾದಿಗಳು ಅವಿದ್ಯಾ ಕಲ್ಪಿತವಾಗಿರುವ ಜೊಳ್ಳಾಗಿರುವ ಅನಾತ್ಮ ವಸ್ತು ಎನ್ನುವ ವಿವೇಕವುಳ್ಳವರಾಗಿರುವುದರಿಂದ ಅಧ್ಯಾಸವಿಲ್ಲ. ಯಾರಿಗೆ ವಿವೇಕ ಉಂಟೋ ಅವರಿಗೆ ಮಿಥ್ಯಾಜ್ಞಾನವಿಲ್ಲ, ಯಾರಿಗೆ ವಿವೇಕವಿಲ್ಲವೋ ಅವರಿಗೆ ಮಿಥ್ಯಾಜ್ಞಾನ ಅಧ್ಯಾಸ ಅಂತಂದು. ಮುಂದಿನ ವಿಚಾರ ಅಥ ವಿವೇಕ ಏವ ಕಸ್ಮಾನ್ನ ಭವತಿ ತಥಾ ಚ ನಾಧ್ಯಾಸಃ ಇತ್ಯತ್ರ ಉತ್ತರಂ ನೈಸರ್ಗಿಕೋಯಂ ಲೋಕವ್ಯವಹಾರ ಇತಿ. ಭಾಷ್ಯಕಾರ ಶಂಕರರು ನೈಸರ್ಗಿಕೋಯಂ ಲೋಕವ್ಯವಹಾರ ಅಂದ್ಬಿಟ್ರು. ನೈಸರ್ಗಿಕ ನಿಸರ್ಗಾತ್ ಆಗತಃ ನೈಸರ್ಗಿಕ, ದಿಸ್ ಈಸ್ ಬಟ್ ನ್ಯಾಚುರಲ್. ಇದು ನೈಸರ್ಗಿಕವಾಗಿ ಬಂದಿರುವಂತ ವ್ಯವಹಾರ ಅಂದ್ರು. ಇದರ ಮೇಲೆ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸ್ವಾಮೀಜಿಯವರು ಒಂದು ಪ್ರಶ್ನೆ ಹಾಕ್ತಾ ಇದ್ದಾನೆ. ಸರಿ, ವಿವೇಕವಿಲ್ಲದ್ದರಿಂದ ಆತ್ಮಾನಾತ್ಮರುಗಳಿಗೆ ಪರಸ್ಪರ ಅಧ್ಯಾಸವಾಗಿದೆ ಅಂತ ಹೇಳ್ತಾ ಇದ್ದೀರಾ, ಅರ್ಥ ಆಯ್ತು. ಇದೇನು ಸಾರ್ವತ್ರಿಕವಾಗಿದೆ ಅಂತ ಹೇಳ್ತಾ ಇದ್ದೀರಾ, ಇದು ಅರ್ಥ ಆಯ್ತು. ಈ ಪ್ರಶ್ನೆ ಏನು ಅಂದ್ರೆ, ಯಾಕೆ ವಿವೇಕವಾಗಿಲ್ಲ? ಕಸ್ಮಾತ್ ವಿವೇಕ ಏವ ನಾಸ್ತಿ. ಇಷ್ಟೊಂದು ಘಟಾಂಗಟಿ ವಿದ್ವಾಂಸರಿದ್ದಾರೆ, ಪಂಡಿತರಿದ್ದಾರೆ, ವಿಮರ್ಶಕರಿದ್ದಾರೆ, ಸಂಶೋಧಕರಿದ್ದಾರೆ, ದೇವಾದಿ ದೇವತೆಗಳು ಇದ್ದಾರೆ. ಯಾರಿಗೂ ವಿವೇಕ ಉಂಟಾಗಿಲ್ಲ. ಯಾಕೆ? ಕಸ್ಮಾತ್ ಕಾರಣಾತ್, ಯಾವ ಕಾರಣದಿಂದ? ವಿವೇಕ ಏವ ನಭವತಿ, ವಿವೇಕವೇ ಆಗಿಲ್ಲ. ವಿವೇಕವಾಗಿ ಬಿಟ್ಟಿದ್ದ ತಥಾಚ ವಿವೇಕೆ ಸತಿ ನಾಧ್ಯಾಸ, ಅಧ್ಯಾಸವಾಗುತ್ತಿರಲಿಲ್ಲ. ಈ ಪ್ರಪಂಚದಲ್ಲಿ 1,000 ಕೋಟಿ ಮಾನವರಿದ್ದಾರೆ. ಅದರಲ್ಲಿ 100 ಕೋಟಿ ಮಾನವರು ಬುದ್ಧಿವಂತರು, ಪ್ರಾಜ್ಞರು, ವಿದ್ಯಾವಂತರು, ಮಹಾಮೇಧಾವಿಗಳು. ಅವರಿಗಾದರೂ ಕೂಡ ಯಾಕೆ ವಿವೇಕ ಉಂಟಾಗಿಲ್ಲ? ಎಲ್ಲ ಮಾನವರಿಗೂ ವಿವೇಕ ಉಂಟಾಗಿ ಬಿಟ್ಟಿದ್ದರೆ ಅಧ್ಯಾಸವೇ ಆಗುತ್ತಿರಲಿಲ್ಲ ಅಂತ ಪ್ರಶ್ನೆ ನೋಡಿ. ವಿವೇಕ ಏವ, ವಿವೇಕವೇ ಕಸ್ಮಾತ್ ಕಾರಣಾನ್ನ ಭವತಿ, ಆಗ್ತಾ ಇಲ್ಲ. ತಥಾಚ ವಿವೇಕವಾಗಿ ಬಿಟ್ಟಿದ್ದರೆ ನಾಧ್ಯಾಸ, ಅಧ್ಯಾಸವೇ ಆಗ್ತಾ ಇರ್ಲಿಲ್ವಲ್ಲ. ಆಗ ನಿಮ್ಮ ವೇದಾಂತ ಗ್ರಂಥಗಳೇ ಬೇಕಾಗಿತ್ತಿಲ್ಲ, ವೇದಾಂತ ಶಾಸ್ತ್ರವೇ ಬೇಕಾಗಿತ್ತಿಲ್ಲ. ಯಾವಾಗ ಯಾರಿಗಾದರೂ ವಿವೇಕ ಜ್ಞಾನವು ಉಂಟಾಗಿ ಬಿಟ್ಟಿದ್ದರೆ ಯಾರಿಗೂ ಆಗಿಲ್ಲ ಅಂತ ಹೇಳ್ತೀವಿ. ಯಾಕೆ ಅನ್ನುವ ಪ್ರಶ್ನೆಗೆ ಇತ್ಯತ್ರ ಎಂಬ ಈ ಪ್ರಶ್ನೆಗೆ ಅತ್ರ ಉತ್ತರಂ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಿಂದ ಇದು ಉತ್ತರ. ಏನು? ನೈಸರ್ಗಿಕೋಯಂ ಲೋಕ ವ್ಯವಹಾರ, ನಾನು ನನ್ನದು, ನಾನಿಂಥವನು, ಇದು ನನ್ನದು ಎನ್ನುವಂತ ಅಧ್ಯಾಸ ರೂಪವಾಗಿರುವ ಲೋಕ ವ್ಯವಹಾರವು ನೈಸರ್ಗಿಕವಾಗಿದೆ. ಇದಕ್ಕೆ ನನ್ನ ಪ್ರೀತಿಯ ಸದ್ಗುರುಗಳಾದ ಸ್ವಾಮಿಗಳವರು ಒಳ್ಳೆ ಉದಾಹರಣೆ ಕೊಟ್ಟಿದ್ರು. ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಹಸಿವು ಬಾಯಾರಿಕೆ ಅಂತ ಇದೆ. ಯಾಕಿದೆ? ಹಸಿವು ಇಲ್ಲದೆ ಹೋಗಿ ಬಿಟ್ಟಿದ್ದಿದ್ರೆ ಎಷ್ಟು ಚೆನ್ನಾಗಿತ್ತು. ಬಾಯಾರಿಕೆ ಎಲ್ಲೇ ಹೋಗಿ ಬಿಟ್ಟಿದ್ದಿದ್ರೆ ಎಷ್ಟು ಸುಖವಾಗಿರಬಹುದಾಗಿತ್ತು. 1,000 ಕೋಟಿ ಮಾನವರಲ್ಲಿ ಯಾರೊಬ್ಬರಿಗಾದರೂ ಕೂಡ ಹಸಿವು ಬಾಯಾರಿಕೆ ಎನ್ನುವಂತಹ ದೋಷಗಳು ಇಲ್ಲ ಅಂತ ಹೇಳ್ತೀರಾ? ಇಲ್ಲ, ಎಲ್ಲರಿಗೂ ಇದೆ. ಯಾಕೆ? ನೈಸರ್ಗಿಕ. ಹುಟ್ಟಿದ ಮೇಲೆ ಪ್ರಾಣವಿದೆ ಅಂತಾದರೆ ಹಸಿವು ಬಾಯಾರಿಕೆ ಇದ್ದೇವೆ. ಆದ್ರೆ ಬ್ರಹ್ಮಜ್ಞಾನಿ ತಿಳ್ಕೊಂಡಿದ್ದಾನೆ, ಪ್ರಾಣ ನಾನಲ್ಲವಾದ್ದರಿಂದ ನನಗೆ ಹಸಿವು ಇಲ್ಲ, ಬಾಯಾರಿಕೆಯೂ ಇಲ್ಲ. ಹಾಗೆಲ್ಲಿ ಅವಿವೇಕ ಏವ, ಈ ಅವಿವೇಕವೇ ಕಸ್ಮಾತ್, ಯಾಕೆ ನಭವತಿ, ಆಗ್ತಾ ಇಲ್ಲ. ವಿವೇಕವಾಗಿ ಬಿಟ್ಟೆ ಚೆನ್ನಾಗಿತ್ತಲ್ವೇ? ತಥಾಚ ವಿವೇಕವಾಗಿ ಬಿಟ್ಟಿದ್ದರೆ
ನಾಧ್ಯಾಸ ಅಧ್ಯಾಸವೇ ಇರುತ್ತಿರಲಿಲ್ಲವಲ್ಲ ಅಂದರೆ ಉತ್ತರಂ ಆ ಪ್ರಶ್ನೆಗೆ ಉತ್ತರ ನೈಸರ್ಗಿಕೋಯಂ ಲೋಕ ವ್ಯವಹಾರ. ಈ ಲೋಕ ವ್ಯವಹಾರವು ನೈಸರ್ಗಿಕವಾಗಿದೆ ಎಂದು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಭಾಷ್ಯ. ಯದ್ಯಪಿ ನೈಸರ್ಗಿಕ ಇತಿ ವ್ಯವಹಾರ ವಿಶೇಷಣಂ ಲಕ್ಷ್ಯತೆ ಭಾಷ್ಯೆ ತಥಾಪಿ ವ್ಯವಹಾರಸ್ಯ ನೈಸರ್ಗಿಕತ್ವ ಉಕ್ತ್ಯ ತತ್ಕಾರಣಸ್ಯ ಅಧ್ಯಾಸಸ್ಯೈವ ಅವಿವೇಕ ನಿಮಿತ್ತಸ್ಯ ನೈಸರ್ಗಿಕತ್ವಂ ಉಕ್ತಮಿತಿ ಧ್ಯೇಯಂ. ಇಂಥ ವಾಕ್ಯಗಳನ್ನು ಓದಿದಾಗ ನನ್ನ ಸಂಕುಚಿತ ಮನಸ್ಸಿನಲ್ಲಿ, ಪುಟಾಣಿ ಮನಸ್ಸಿನಲ್ಲಿ, ವೈಯಕ್ತಿಕ ಮನಸ್ಸಿನಲ್ಲಿ ಒಂದು ಗ್ರಹಣೆಯಾಗ್ತಾ ಇದೆ. ಶಾಂಕರ ಅಧ್ಯಾಸ ಭಾಷ್ಯವನ್ನ ಸರಿಯಾಗಿ, ಸಂಪೂರ್ಣವಾಗಿ, ತಳಸ್ಪರ್ಶಿಯಾಗಿ ಅರ್ಥ ಮಾಡಿಕೊಂಡಿರುವಂತ ಏಕೈಕ ಮಹಾತ್ಮರೆಂದರೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಒಬ್ಬರೇ. ಇನ್ಯಾರಿಗೂ ಅರ್ಥವಾಗಿಲ್ಲ. ಎಲ್ಲರೂ ದೊಡ್ಡ ದೊಡ್ಡ ವಿದ್ವಾಂಸರು, ತುಂಬಾ ಸಂತೋಷ, ಅರ್ಥವಾಗಿಲ್ಲ. ಅವರೆಲ್ಲ ಮೇಲ್ಮೇಲೆ ಹೋಗ್ತಾರೆ. ನೋಡಿ, ಪೂಜ್ಯ ಸದ್ಗುರುಗಳು ಆಳವಾಗಿ ಹೋಗ್ತಾ ಇದ್ದಾರೆ. ಇಲ್ಲಿ ನೈಸರ್ಗಿಕೋಯಂ ಲೋಕ ವ್ಯವಹಾರ ಅಂತಂದು. ತಥಾಪಿ ಅನ್ಯೋನ್ಯಸ್ಮಿನ್ ಅನ್ಯೋನ್ಯಾತ್ಮಕತಾಂ ಅನ್ಯೋನ್ಯ ಧರ್ಮಾಂಶಾಧ್ಯ ಇತರೇತರ ವಿವೇಕೇನ ಅತ್ಯಂತ ವಿವಿಕ್ತಯೋ ಧರ್ಮ ಧರ್ಮಿಣೋ ಮಿಥ್ಯಾಜ್ಞಾನ ನಿಮಿತ್ತ ಸತ್ಯಾನೃತೆ ಮಿಥುನೀಕೃತ್ಯ ಅಹಮಿದಂ ಮಮೇದಮಿತಿ ನೈಸರ್ಗಿಕೋಯಂ ಲೋಕ ವ್ಯವಹಾರ. ವಾಕ್ಯ ಇಲ್ಲಿ ನಿಧಾನ ನೋಡ್ಬೇಕು ನಾವು. ಯದ್ಯಪಿ ತಥಾಪಿ. ಯದ್ಯಪಿ ಅಂದ್ರೇನು? ಭಾಷ್ಯೆ, ಶಾಂಕರ ಭಾಷ್ಯದಲ್ಲಿ ನೈಸರ್ಗಿಕ ಇತಿ ವ್ಯವಹಾರ ವಿಶೇಷಣಂ ಲಕ್ಷ್ಯತೆ. ನೈಸರ್ಗಿಕ ಕಃ? ಲೋಕ ವ್ಯವಹಾರ. ಲೋಕ ವ್ಯವಹಾರ ಎನ್ನುವಂತಹದ್ದು ವಿಶೇಷ್ಯ. ನೈಸರ್ಗಿಕ ಎನ್ನುವಂತಹದ್ದು ವಿಶೇಷಣ. ವಿಶೇಷಗಳನ್ನು ತೋರಿಸ್ತಾ ಇದ್ದಾರೆ ಗುರುಗಳು. ನೈಸರ್ಗಿಕವಾಗಿರುವಂತಹ ಯಾವುದು? ಲೋಕ ವ್ಯವಹಾರ, ಜನಗಳ ವ್ಯವಹಾರ. 14 ಲೋಕಗಳಲ್ಲಿರುವ ಎಲ್ಲ ವ್ಯವಹಾರಗಳು ವಿಶೇಷ್ಯ. ಆ ವ್ಯವಹಾರ ಹೇಗಿದೆ? ನೈಸರ್ಗಿಕವಾಗಿದೆ ಎಂದ್ರು. ಈ ಭಾಷ್ಯದಲ್ಲಿ ನೈಸರ್ಗಿಕ ಎನ್ನುವಂತಹ ವಿಶೇಷಣವು ವ್ಯವಹಾರಕ್ಕಿದೆ. ವ್ಯವಹಾರ ವಿಶೇಷಣ. ವ್ಯವಹಾರಕ್ಕೆ ನೈಸರ್ಗಿಕ ಎನ್ನುವಂತಹ ವಿಶೇಷಣವನ್ನ ಭಾಷ್ಯದಲ್ಲಿ ಹೇಳಿರುವಂತೆ ತೋರುತ್ತಿದ್ದರೂ ನೋಡಿ, ಯದ್ಯಪಿ ನೈಸರ್ಗಿಕ ಇತಿ ವಿಶೇಷಣಂ ವ್ಯವಹಾರಸ್ಯ ಭಾಷ್ಯೆ ಲಕ್ಷ್ಯತೆ. ನೈಸರ್ಗಿಕ ಕಃ? ಅಧ್ಯಾಸ ಅಲ್ಲ, ಮಿಥ್ಯಾಜ್ಞಾನಂ ಅಲ್ಲ, ಮತ್ತೇನು? ವ್ಯವಹಾರ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರು ಈ ವ್ಯವಹಾರವನ್ನ ನೈಸರ್ಗಿಕ ಎಂದು ಕರೆದಿದ್ದಾರೆ. ಇದನ್ನೇನ್ ಗೊತ್ತಾಗುತ್ತೆ ಅಂದ್ರೆ, ನೈಸರ್ಗಿಕ ಎನ್ನುವ ವಿಶೇಷಣವನ್ನು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಯಾವುದಕ್ಕಾಗಿದ್ದಾರೆ? ವ್ಯವಹಾರಕ್ಕೆ. ಎಂಥ ವ್ಯವಹಾರ? ಲೋಕ ವ್ಯವಹಾರಕ್ಕೆ ಹಾಕಿದ್ದರೂ ನೈಸರ್ಗಿಕ ಎನ್ನುವಂತಹ ವಿಶೇಷಣವು ಭಾಷ್ಯದಲ್ಲಿ ವ್ಯವಹಾರಕ್ಕೆ ಹೇಳಿರುವಂತೆ ತೋರುತ್ತಿದ್ದರೂ ತಥಾಪಿ ಆದರೂ ಸಹಿತ ವ್ಯವಹಾರಸ್ಯ ನೈಸರ್ಗಿಕತ್ವ ಮುಕ್ತಿಯ ವ್ಯವಹಾರವನ್ನು ಭಾಷ್ಯಕಾರ ಶಂಕರರು ನೈಸರ್ಗಿಕ ಎಂದು ಹೇಳಿರುವುದರಿಂದ ಏನ್ ವಾಕ್ಯ ಸ್ವಾಮಿ, ಇದನ್ನ ಸಂಸ್ಕೃತದಲ್ಲಿ ಅರ್ಥ ಮಾಡ್ಕೋಬೇಕು ನಾವು. ಕನ್ನಡ ಭಾಷೆಯಲ್ಲಾಗಲಿ ಹಿಂದಿ ಇಂಗ್ಲಿಷ್ ಭಾಷೆಯಲ್ಲಿ ಹೇಳುವುದು ಸಾಧ್ಯವಾಗುವುದಿಲ್ಲ. ತಥಾಪಿ ಹಾಗಿದ್ದರೂ ವ್ಯವಹಾರ ಕೀದೃಶಃ ನೈಸರ್ಗಿಕ. ನೈಸರ್ಗಿಕ ಕಃ ವ್ಯವಹಾರ ಅಂತ ಹೇಳಿದ್ದರು
ವ್ಯವಹಾರವನ್ನು ನೈಸರ್ಗಿಕ ಎಂದು ಉಕ್ತಿ ಸ್ತ್ರೀಲಿಂಗ, ಉಕ್ತಿ ಹೇಳುವಿಕೆ, ಉಕ್ತಿಯ ಹೇಳಿರುವುದರಿಂದ ತತ್ಕಾರಣಸ್ಯ ಇಂಥ ವ್ಯವಹಾರಕ್ಕೆ ಕಾರಣವಾಗಿರುವ ಅಧ್ಯಾಸಸ್ಯೈವ ಅಧ್ಯಾಸವನ್ನೇ ಭಗವತ್ಪಾದ ಶಂಕರಾಚಾರ್ಯರವರು ಇಲ್ಲಿ ನೈಸರ್ಗಿಕ ಎಂದು ಕರೆದಿದ್ದಾರೆ ಎಂದು ಧ್ಯೇಯಂ ತಿಳಿದುಕೊಳ್ಳಬೇಕು. ಅಧ್ಯಾಸ ಹೇಗಿದೆ? ಅವಿವೇಕ ನಿಮಿತ್ತಸ್ಯ ಅಧ್ಯಾಸಸ್ಯ. ತುಂಬಾ ಎಚ್ಚರಿಕೆಯನ್ನು ಕೇಳಬೇಕಾಗಿದ್ದಲ್ಲ. ಅವಿವೇಕ ನಿಮಿತ್ತ ಅಧ್ಯಾಸ. ಇಲ್ಲಿ ಅವಿವೇಕಸ್ಯ ನಿಮಿತ್ತಂ ಅವಿವೇಕ ನಿಮಿತ್ತಂ ತಸ್ಯ ಅವಿವೇಕ ನಿಮಿತ್ತಸ್ಯ ಅಲ್ಲ, ಅವಿವೇಕಕ್ಕೆ ನಿಮಿತ್ತವಾಗಿರುವ ಅಂತ ಅರ್ಥವಲ್ಲ. ಇದು ಷಷ್ಠಿ ತತ್ಪುರುಷ ಸಮಾಸವಲ್ಲ. ಮತ್ತೇನು ಅಂದ್ರೆ ಅವಿವೇಕ ನಿಮಿತ್ತಂ ಕಾರಣಂ ಯಸ್ಯ ಸಹ ಅಧ್ಯಾಸ ಅವಿವೇಕ ನಿಮಿತ್ತ. ಅವಿವೇಕವನ್ನು ನಿಮಿತ್ತವನ್ನಾಗಿ ಉಳ್ಳದ್ದು ಯಾವುದು? ಅಧ್ಯಾಸ. ಅಧ್ಯಾಸ ಬೇರೆ, ಅವಿವೇಕ ಬೇರೆ. ಅಧ್ಯಾಸ ತಪ್ಪು ತಿಳುವಳಿಕೆ. ಈ ತಪ್ಪು ತಿಳುವಳಿಕೆಗೆ ಯಾವುದು ನಿಮಿತ್ತ? ಯಾಕೆ ತಪ್ಪು ತಿಳ್ಕೊಂಡ? ಅವಿವೇಕಾತ್, ವಿವೇಕ ಅಭಾವಾತ್. ಹೀಗಾಗಿ ಶಾಂಕರ ಭಾಷ್ಯಗಳಲ್ಲಿ ಅವಿವೇಕವನ್ನ ಅಧ್ಯಾಸಕ್ಕೆ ನಿಮಿತ್ತವೆಂದು ಕರೆಯುತ್ತಾರೆ. ಅಧ್ಯಾಸವನ್ನು ಅವಿವೇಕದ ನೈಮಿತ್ತಿಕ ಅಂತ ಕರೀತಾರೆ. ನಿಮಿತ್ತ ನೈಮಿತ್ತಿಕ ಭಾವ. ಇದನ್ನೇ ಭಗವಾನ್ ಗೌಡಪಾದಾಚಾರ್ಯ ಹೇಳ್ತಾರೆ. ಕಾರ್ಯಕಾರಣ ಬದ್ಧೌತೌ ಇಷ್ಯೇತೆ ವಿಶ್ವತೈಜಸೌ ಪ್ರಾಜ್ಯ ಕಾರಣ ಬದ್ಧಸ್ತು ದ್ವೌತೌ ತುರ್ಯೇನ ಸಿದ್ಧ್ಯತಃ ಅನ್ಯಥಾ ಗೃಹ್ಣತ ಸ್ವಪ್ನಃ ನಿದ್ರಾ ತತ್ವಮಜಾನತಃ ವಿಪರ್ಯಾಸೆ ತಯೋಃ ಕ್ಷೀಣೆ ತುರೀಯಂ ಪದಮಶ್ನುತಿ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನನ್ನ ಪರಮ ಪೂಜ್ಯ ಮಹಾತ್ಮರು, ತಪಸ್ವಿಗಳು. ಭಾರತಾಂಬೆಯೇ ಪವಿತ್ರವಾಗಿಬಿಟ್ಲು. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರೆಗೆ ಜನ್ಮದಾತೆಯಾಗಿರುವ ಭಾರತಾಂಬೆ ಧನ್ಯಳಾದರು. ಯಾಕೆ? ಕುಲಂ ಪವಿತ್ರಂ ಜನನೀಕೃತಾರ್ಥ ವಸುಂಧರಾ ಪುಣ್ಯವತೀಚಯೇನ ಎನ್ನುವ ಮಾತಿಗೆ ಒಂದು ದೃಷ್ಟಾಂತ ಬೇಕು ಅಂದ್ರೆ ಪೂಜ್ಯ ಸದ್ಗುರುಗಳ ಸ್ವಾಮಿ. ನಾವು ಅಷ್ಟೊಂದು ಯಾಕೆ ಹೊಗಳ್ತಾ, ನಾನು ಹೊಗಳಬೇಡಪ್ಪ ಅಂತಾರೆ. ಇಲ್ಲ ಹೊಗಳ್ತಾ ಇಲ್ಲ ಗುರುಗಳೇ, ಏನು ನೀವು ಅನುಗ್ರಹ ಮಾಡ್ತೀರೋ ಹೇಳ್ತೀನಿ ಅಂತೀನಿ. ಎಷ್ಟು ಜನ ಬೈತಾ ಇದ್ದಾರೆ ನೋಡ್ರಿ. ಅಧ್ಯಾಸ ಭಾಷ್ಯದ ಹೂರ್ಣವನ್ನು ಕೊಡ್ತಾ ಇದ್ದಾರೆ ಇಲ್ಲಿ. ಅದು ಮಾಂಡೂಕ್ಯ ಕಾರಿಕ. ಅದಕ್ಕೆ ಪೂಜ್ಯ ಸದ್ಗುರುಗಳು ಮಾಂಡೂಕ್ಯ ರಹಸ್ಯ ವಿವೃತಿಯನ್ನು ಬರೆದಿದ್ದಾರೆ. ಬಾ, ಅದ್ಭುತವಾದ ಗ್ರಂಥ, ಪರಮಾದ್ಭುತವಾದ ಗ್ರಂಥ. ಅಂಥ ಗ್ರಂಥವನ್ನ ಲಕ್ಷಾಂತರ ಜನ ಮುಮುಕ್ಷು ಓದ್ಬಿಟ್ರೆ ಭಾರತ ದೇಶ ಪವಿತ್ರವಾಗಿಬಿಡುತ್ತೆ. ಅಂಥ ಗ್ರಂಥ. ಹೇಗೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ವೇದಾಂತ ಪ್ರಸ್ಥಾನದ ಈ ಗ್ರಂಥಗಳಿಗೆ, ಭಗವದ್ಗೀತೆಗೆ, ದಶೋಪನಿಷತ್ತುಗಳಿಗೆ, ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದಿದ್ದಾರೋ, ಅದೇ ರೀತಿಯಲ್ಲಿ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸ್ವಾಮೀಜಿಯವರು ಶಾಂಕರ ಪ್ರಸ್ಥಾನಕ್ಕೆ ಭಾಷ್ಯಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ಸುಲಭವಲ್ಲ. ಭಗವದ್ಗೀತೆಗೆ ವ್ಯಾಖ್ಯಾನ, ಗೀತಾಶಾಸ್ತ್ರಾರ್ಥ ವಿವೇಕ. ಉಪನಿಷತ್ತುಗಳಿಗೆ ವ್ಯಾಖ್ಯಾನ, ತೈತ್ತರೀಯೋಪನಿಷತ್ತಿಗೆ, ಮಾಂಡೂಕ್ಯೋಪನಿಷತ್ತಿಗೆ ಅದ್ಭುತವಾದ ವ್ಯಾಖ್ಯಾನ. ಬ್ರಹ್ಮಸೂತ್ರ ಭಾಷ್ಯಕ್ಕೆ ವ್ಯಾಖ್ಯಾನ. ಬ್ರಹ್ಮಸೂತ್ರ ಭಾಷ್ಯದ ಅವತರಣಿಕೆಯಾಗಿರುವ ಅಧ್ಯಾಸ ಭಾಷ್ಯಕ್ಕೆ ಸುಗಮ ವ್ಯಾಖ್ಯಾನ. ಬ್ರಹ್ಮಸೂತ್ರ ಭಾಷ್ಯದ 4 ಸೂತ್ರ ಭಾಷ್ಯಕ್ಕೆ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ, ಓಂ ಜನ್ಮಾದ್ಯಸ್ಯ ಯತಃ. ನನಗೆ ಸಂತೋಷವಾಗ್ತಾ ಇದೆ. ಓಂ ಶಾಸ್ತ್ರಯೋ ನಿತ್ವ, ಓಂ ತತ್ವ ಸಮನ್ವಯ. 4 ಸೂತ್ರಗಳಿಗೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಅದ್ಭುತವಾದ ಭಾಷ್ಯ ಬರೆದಿದ್ದಾರೆ. ಅದನ್ನು ವಿವರಿಸಿದ್ದಾರೆ ಸ್ವಾಮೀಜಿಯವರು.
ಯಾರು ಹೇಳ್ಬೇಕ್ರಿ ನಮಗೆ? ಎಲ್ಲರೂ ಕೂಡ ದುಡ್ಡಿಗೋಸ್ಕರ, ಪ್ರಶಸ್ತಿಗೋಸ್ಕರ, ಸನ್ಮಾನಕ್ಕೋಸ್ಕರ ಗ್ರಂಥ ಬರೀತಾರೆ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಯವರಿಗೆ ಒಂದೇ ಉದ್ದೇಶ, ಮುಮುಕ್ಷು ಜನಗಳು ಶಾಂಕರ ಭಾಷ್ಯದ ಆಳವನ್ನು ಅರ್ಥ ಮಾಡಿಕೊಂಡು ಧನ್ಯರಾಗಲಿ. ಮಾನವ ಜನ್ಮ ಪರಮ ಪವಿತ್ರವಾದದ್ದು. ಇದರ ಸುಮ್ಮನೆ ಉಮಾ ಹೇ ಎನ್ನುವಂತೆ ಖಾನಾ ಪೀನಾ ಸೋನಾ ಮಾಡಿ ಕಾಲ ಹಾಕ್ಬೇಡ್ರಪ್ಪ. ಎಲೆ ಸನ್ಯಾಸಿಗಳೇ, ನೀವೆಲ್ಲರೂ ಮಹಾತ್ಮರು, ತಪಸ್ಸಿಗಳು, ಮುಮುಕ್ಷುಗಳಾಗಿದ್ದೀರಾ, ಅಧ್ಯಯನ ಮಾಡಿ ಅಂತ ಹೇಳಿ ಅವರಿಗೋಸ್ಕರವಾಗಿ ವಿಸ್ತಾರವಾಗಿ 96ನೇ ವಯಸ್ಸಿನಲ್ಲಿಯೂ ಕೂಡ ಪಾಠ ಹೇಳ್ತಾ ಇದ್ರು, ಪಾಠ ಮಾಡ್ತಾ ಇದ್ರು, ಗ್ರಂಥವನ್ನು ಬರೀತಾ ಇದ್ರು. ಏನಾಗ್ಬೇಕವ್ರು? ಆಸುಪ್ತೆ ರಾಮೃತೆ ಕಾಲಂ ನಯೇದ್ ವೇದಾಂತ ಚಿಂತೆಯ. ಈ ವಾಕ್ಯಕ್ಕೆ ಜ್ವಲಂತ ಜೀವಂತ ಉದಾಹರಣೆಯನ್ನು ಸ್ವಾಮಿಗಳು. ಸಾಕು, ನಾನು ಹೊಗಳೋಣ, ಮುಂದುವರ್ಸುವಂತ ಇದ್ದಾರೆ ಗುರುಗಳು. ಆಯ್ತು ಗುರುಗಳೇ, ಮುಂದುವರ್ಸ್ತೇನೆ. ಇಲ್ಲಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ನೈಸರ್ಗಿಕೋಯಂ ಲೋಕ ವ್ಯವಹಾರ ಅಂದ್ರು. ಈ 2 ಪದ ಇದೆ. ಒಂದು ನೈಸರ್ಗಿಕ, ಮತ್ತೊಂದು ಲೋಕ ವ್ಯವಹಾರ. ಲೋಕ ವ್ಯವಹಾರ ಎನ್ನುವುದು ವಿಶೇಷ್ಯ, ನೈಸರ್ಗಿಕ ಎನ್ನುವುದು ವಿಶೇಷಣ. ಈ ಭಾಷ್ಯದಲ್ಲಿ ಶಂಕರರು ಲೋಕ ವ್ಯವಹಾರಕ್ಕೆ ನೈಸರ್ಗಿಕ ಎನ್ನುವಂತಹ ವಿಶೇಷಣವನ್ನ ಬರೆದಿರುವಂತೆ ತೋರಿದರೂ, ತಥಾಪಿ ಈ ವ್ಯವಹಾರವನ್ನು ಭಗವತ್ಪಾದ ಶಂಕರರು ನೈಸರ್ಗಿಕ ಎಂದು ಹೇಳಿದ್ದರಿಂದ ವ್ಯವಹಾರ ನೈಸರ್ಗಿಕ, ವ್ಯವಹಾರಸ್ಯ ನೈಸರ್ಗಿಕತ್ವಂ, ವ್ಯವಹಾರಕ್ಕೆ ನೈಸರ್ಗಿಕತ್ವ ನಿಸರ್ಗವಾಗಿರುವಿಕೆ ಎಂದು ಉಕ್ತಿಯ ಹೇಳಿರುವುದರಿಂದ ತತ್ಕಾರಣಸ್ಯ, ಈ ವ್ಯವಹಾರಕ್ಕೆ ಕಾರಣವಾಗಿರುವ ಅಧ್ಯಾಸಸ್ಯೈವ, ಅಧ್ಯಾಸವನ್ನೇ ಭಗವತ್ಪಾದ ಶಂಕರಾಚಾರ್ಯರವರು ಅವಿವೇಕ ನಿಮಿತ್ತಸ್ಯ, ಈ ಅಧ್ಯಾಸವು ಹೇಗಿದೆ? ಅಧ್ಯಾಸ ಅವಿವೇಕ ನಿಮಿತ್ತ. ಬಹುವ್ರೀಹಿ ಸಮಾಸ. ಅವಿವೇಕ ನಿಮಿತ್ತಂ ಯಸ್ಯ ಸಹ ಅವಿವೇಕ ನಿಮಿತ್ತ. ಅವಿವೇಕವನ್ನ ನಿಮಿತ್ತವನ್ನಾಗಿ ಉಳ್ಳದ್ದಾಗಿದೆ ಅಧ್ಯಾಸ. ಯತ್ ಅಧ್ಯಾಸ ತತ್ರ ವಿವೇಕಾಭಾವ, ತತ್ರ ಅವಿವೇಕ. ಇನ್ನೊಂದು ಯತ್ ಅವಿವೇಕ ತತ್ರ ಅಧ್ಯಾಸ ಅಂತ ಇಲ್ಲ. ಇದನ್ನ ಬಹಳ ಸೊಗಸಾಗಿ ಹೇಳಿದ್ದಾರೆ ಪೂಜ್ಯ ಸದ್ಗುರುಗಳು. ಲಕ್ಷ್ಯ ಬಿದ್ದೇವೆ ಕೇಳಿ ಹೇಳ್ತೇನೆ. ಅಧ್ಯಾಸ ಅವಿವೇಕ ನಿಮಿತ್ತ. ಅವಿವೇಕ ನಿಮಿತ್ತಂ ಬೇಡ, ತಪ್ಪಾಗತ್ತೆ. ಅಧ್ಯಾಸ ಮಿಥ್ಯಾಜ್ಞಾನಂ ಅವಿವೇಕ ನಿಮಿತ್ತ. ಅಧ್ಯಾಸ ಮಿಥ್ಯಾಜ್ಞಾನಂ ಅವಿವೇಕ ನಿಮಿತ್ತಂ ಅಂದ್ರೇನು? ಎಲ್ಲಿ ಅವಿವೇಕವಿದೆಯೋ, ವಿವೇಕದ ಅಭಾವವುಂಟೋ, ಅಲ್ಲಿ ಮಾತ್ರ ಅಧ್ಯಾಸ. ಆದ್ದರಿಂದ ಯತ್ತ ಯತ್ತ ಅಧ್ಯಾಸ ದೃಶ್ಯತೆ ತತ್ತ ಸರ್ವತ್ರಾಪಿ ವಿವೇಕ ಅಭಾವ ಒಂದು. ಇನ್ನು ಯತ್ತ ಯತ್ರ ವಿವೇಕ ಅಭಾವ ತತ್ರ ಅಧ್ಯಾಸೇನ ಭವಿತವ್ಯಮಿತಿ ನಿಯಮೋ ನಾಸ್ತಿ. ನೋಡಿ, ಯತ್ರ ಫಲಂ ತತ್ರ ಬೀಜಂ. ನಮ್ಮ ಮನೆ ಹಿತ್ತಲಿನಲ್ಲಿ, ಕಾಂಪೌಂಡ್ನಲ್ಲಿ ಬಾಳೆಹಣ್ಣಿದೆ ಅಂದ್ರೆ ಅದಕ್ಕೆ ಕಾರಣವಾಗಿರುವಂತ ಬಾಳೆ ಮರ ಇರಬೇಕು ಅಂತ ಆಯ್ತು. ಬಾಳೆ ಮರ ಎನ್ನುವುದು ಕಾರಣ, ಬಾಳೆಹಣ್ಣು ಕಾರ್ಯ. ಕಾರಣಾಭಾವೇ ಕಾರ್ಯಾಭಾವ. ಸರಿ, ಇನ್ನೊಂದು ಬಾಳೆ ಮರ ಇದೆ, ಹಣ್ಣಿರ್ಬೇಕಾಗಿಲ್ಲ, ಬಿಟ್ಟಿಲ್ಲ. ಅದೇ ರೀತಿಯಲ್ಲಿ ಕಾರಣಾಭಾವೇ ಕಾರ್ಯಭಾವ ಕರೆಕ್ಟ್. ಕಾರಣ ಭಾವೇ ಕಾರ್ಯಭಾವ ಅಂತ ಆಗ್ಬೇಕಾದ್ದಿಲ್ಲ. ಕಾರಣಂ ವಿನಾ ಕಾರ್ಯಂ ನೋಪದ್ಯತೆ.
कारणं विना कार्यं नोपद्यते किमपि कंजनावनियतं नियतं नियतम् कारणं विना कार्यं नोपद्यते किमपि कंजनावनियतं नियतं नियतम् नीरद नील मनोहर तरमूर्ते नीरद नील मनोहर तरमूर्ते दारिताश्रित जनम दारुण विविधाते कारणं विना कार्यं नोपद्यते किमपि कंजनावनियतं नियतं नियतम् जनन कारणं कर्म जनन कारणं कर्म ज्ञान कारणं विद्या जनन कारणं कर्म ज्ञान कारणं विद्या धनमागोपकारणं तरुणी मोह कारणम् जनन कारणं कर्म ज्ञान कारणं विद्या धनमाटोपकारणं तरुणी मोह कारणम् अन्यायो हानि कारणम् आदिरोग कारणम् धन समृद्धि कारणम् अनुधर्मो जगदीश कारणं विना कार्यं नोपद्यते किमपि कंजनावनियतं नियतं नियतम् तरुकारणं बीजं धैर्यं जयकारणं तरुकारणं बीजं धैर्यं जयकारणं परमदान्यकारणं तरुकारणं बीजं धैर्यं जयकारणं परमदैन्यकारणं भवति हीनयाचनं करुणाकारणो साधुचरितशालिता लोके करुणाकारणं साधुचरितशालिता लोके तरलत निखिल पदविगकरणं कारणं 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 विना नोपद्यते किमपि कंजनावनियतं नियतं नियतम् कारणं विना कार्यं नोपद्यते किमपि कंजनावनियतं नियतं नियतम् शमदमादि कारणम् शमदमादि कारणं साधुशास्त्र निषेवनं शमदमादि कारणं साधुशास्त्र निषेवनं समसत्यापि कारणं सारवृष्टिरेवाहो विविधाभाव कारणं दिनमणिनमाकान्त
साधुशास्त्रनिषेवनं समसत्यापि कारणं सारथिविराभावकारणं विनमणिरमाकान्त मम शर्मैककारणं कमलाक्षौ तव पादकारणं कमलाक्षौ तव पादौ कारणं विना कार्यं नो पद्यते किमपि काञ्चनाभनियतं नियतं नियतं कारणं विना कार्यं नो पद्यते किमपि काञ्चनाभनियतं नियतं नियतम् ಹೇಳಿದ್ದರು. ವ್ಯವಹಾರವನ್ನು ನೈಸರ್ಗಿಕ ಎಂದು ಹೇಳಿದ್ದರು. ವ್ಯವಹಾರಕ್ಕೆ ಕಾರಣ ಯಾವುದು? ಅಧ್ಯಾಸ. ಅಧ್ಯಾಸವನ್ನೇ ಶಂಕರಾಚಾರ್ಯರವರು ಅವಿದ್ಯಾ ನಿಮಿತ್ತವಾಗಿ ಅವಿವೇಕ ನಿಮಿತ್ತವಾಗಿ ತೋರುತ್ತಿರುವುದರಿಂದ ಅಧ್ಯಾಸವನ್ನು ನೈಸರ್ಗಿಕ ಎಂದು ಹೇಳಿದ್ದಾರೆ ಅಂತ ಧ್ಯೇಯಂ ನೀವು ತಿಳಿದುಕೊಳ್ಳಬೇಕು. ಏನ್ ಚೆನ್ನಾಗಿದೆ. ಮತ್ತೊಮ್ಮೆ ವಾಕ್ಯವನ್ನು ಒತ್ತೇನೆ ನೋಡಿ. ಯದ್ಯಪಿ ನೈಸರ್ಗಿಕ ಇತಿ ವ್ಯವಹಾರ ವಿಶೇಷಣಂ ಲಕ್ಷ್ಯತೆ ಭಾಷ್ಯೆ ತಥಾಪಿ ವ್ಯವಹಾರಸ್ಯ ನೈಸರ್ಗಿಕತ್ವ ಮುಕ್ತಿಯ ತತ್ಕಾರಣಸ್ಯ ಅಧ್ಯಾಸಸ್ಯೈವ ಅವಿವೇಕ ನಿಮಿತ್ತಸ್ಯ ನೈಸರ್ಗಿಕತ್ವಂ ಉಕ್ತಮಿತಿ ಧ್ಯೇಯಂ. ಇಷ್ಟು ಧೈರ್ಯವಾಗಿ ಬರೆಯಬೇಕಾದರೆ ಸ್ವಾಮೀಜಿ knows the heart of Shankara. No, Swamiji is a replica of Shankara. ಇವರು ಸಾಧ್ಯ ಮುಂದಕ್ಕೆ ಹೋಗ್ಬಿಡ್ತೇನೆ. ಇಷ್ಟೆಲ್ಲ ಹೇಳ್ಕೊಂಡು ಬಂದು ಏನ್ ತಾತ್ಪರ್ಯ? ಇದಮುಕ್ತಂ ಭವತಿ, ಇದನ್ನು ಹೇಳ್ದಾಗಾಯ್ತು, ಇಷ್ಟು ಹೇಳ್ದಾಗಾಯ್ತು. ಯಾತರಿಂದ ಆಮಿದಂ ಮಮೇದಮಿತಿ ನೈಸರ್ಗಿಕೋಯಂ ಲೋಕ ವ್ಯವಹಾರ ಅಂತ ಹೇಳಿದ್ದರಿಂದ ಇಷ್ಟು ಹೇಳ್ದಾಗಾಯ್ತು. ನಿಸರ್ಗತಃ ಏವ ಅಯಂ ಅವಿವೇಕಃ ತತ್ಕೃತಾಧ್ಯಾಸಶ್ಚ ನಾತ್ರ ಕಾರಣಮನ್ವೇಷ್ಟವ್ಯಂ. ಬ್ಯೂಟಿಫುಲ್ ಸೆಂಟೆನ್ಸ್, ಬ್ಯೂಟಿಫುಲ್. ಇನ್ನೇನ್ ಹೇಳೋಣ? ಸುಂದರವಾದ ವಾಕ್ಯ. ನಮ್ಮ ಗುರುಗಳು ಎಷ್ಟು ಮುದ್ದಾಗಿದ್ದಾರೋ ಅವರ ವಾಕ್ಯ ಅಷ್ಟೇ ಮುದ್ದಾಗಿ. ಇಂಥ ಮುದ್ದಾದ ಮಾತುಗಳನ್ನ ಬರೆಯಬೇಕಾದರೆ ಅವರ ಹೃದಯ ಮುದ್ದಾಗಿತ್ತು. ಮಗುವಿಂದ ಕೂಡಲೇ ಸಂತೋಷವಾಗ್ತಾ ಇತ್ತು. ಮಗು ಓದಪ್ಪ, ಇನ್ನೊಂದ್ಸಲ ಬೋದು, ಕಂಡುಬಿಟ್ಟು ಓದು, ಸರಿ ಹೇಳ್ಬೋದು ಮಗು ಅಂದರು. ಆ ಮಗು ಎನ್ನುವ ಒಂದು ಪದವನ್ನ ಒಂದ್ ದಿವಸಕ್ಕೆ 50 ಸಲ ಹೇಳ್ತಾ ಇದ್ರು. ಲೆಕ್ಕ ಮಾಡ್ಕೊಳ್ಳಿ, ದಿವಸಕ್ಕೆ 50 ಸಲ ಇಂಟು 16 ವರ್ಷ, ಜಾಸ್ತಿನೇ ಆಗಿದೆ. ಅಂದ್ಮೇಲೆ ಎಷ್ಟು ಮುದ್ದಾದ ವಾಕ್ಯ. ಇಷ್ಟು ಹೇಳ್ದಾಗಾಯ್ತಪ್ಪ. ಏನು? ನಿಸರ್ಗತೆಯೇವ ಅಯಂ ಅವಿವೇಕ. ಒಂದು, ಈ ಅವಿವೇಕವು ವಿವೇಕವಿಲ್ಲದಿರುವಿಕೆಯು ನಿಸರ್ಗತೆಯೇವ ಸ್ವಾಭಾವಿಕವಾಗಿದೆ. ಇದನ್ನೆಲ್ಲ ಹೇಳುವಾಗ ಒಂದ್ ಮಾತು ಹೇಳ್ತಾ ಇತ್ತು ಪೂಜ್ಯ ಸದ್ಗುರು. ಅವಿವೇಕಕ್ಕೆ ಕಾರಣವನ್ನ ಕೇಳಬಾರದು, ಅಧ್ಯಾಸಕ್ಕೆ ಕಾರಣವನ್ನ ಕೇಳಬೇಕು. ಮತ್ತೊಮ್ಮೆ ಹೇಳ್ತೀನಿ ನೋಡಿ. ಅವಿವೇಕಕ್ಕೆ, ವಿವೇಕವಿಲ್ಲದಿರುವುದಕ್ಕೆ, ಜ್ಞಾನವಿಲ್ಲದಿರುವುದಕ್ಕೆ ಕಾರಣವಿಲ್ಲ. ಉದಾಹರಣೆ, ನನಗೆ ಯಾವ್ದೇನಪ್ಪ ಉರ್ದು ಭಾಷೆ ಗೊತ್ತಿಲ್ಲ. ನಾನು ಉರ್ದು ಭಾಷಾ ವಿಷಯದಲ್ಲಿ ನನ್ಗೆ ಅವಿವೇಕವಿದೆ. ಯಾಕೆ ಗೊತ್ತಿಲ್ಲ? ನನಗೆ ಗೊತ್ತಿಲ್ಲ ಅಷ್ಟೇ. ನನ್ಗೆ ಸಂಸ್ಕೃತ ಗೊತ್ತಿಲ್ಲ. ಯಾಕೆ? ಓದಿಲ್ಲ. ಯಾಕೆ ಓದ್ಲಿಲ್ಲ? ಗೊತ್ತಿಲ್ಲ. ನಾನು ಸ್ವಂತ ಮನೆ ಅಂತ ಮಾಡಲಿಲ್ಲ. ಯಾಕೆ? ಗೊತ್ತಿಲ್ಲ, ಮಾಡಲಿಲ್ಲ ಅಷ್ಟೆ. ಅದೇ ತರಹ ಅವಿವೇಕವು ನೈಸರ್ಗಿಕವಾಗಿದೆ. ಅವಿದ್ಯಾ ಈಸ್ ನ್ಯಾಚುರಲ್. ಆಬ್ಸೆನ್ಸ್ ಆಫ್ ಕರೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ನೀಡ್ಸ್ ನೋ ರೀಸನ್. ಮಾನವರಿಗೆ ನಾನು ಯಾರು, ನನ್ನ ಸ್ವರೂಪವೇನು, ನಾನು ಬ್ರಹ್ಮವಾಗಿದ್ದೇನೆ ಎನ್ನುವಂತ ವಿವೇಕವಿಲ್ಲ. ಯಾಕೆ? ಸ್ವಾಭಾವಿಕ.
ವಿಚಾರ ಮಾಡಿದ ಮೇಲೆ ಗೊತ್ತಾಗ್ಬೇಕೇ ಹೊರತು ವಿಚಾರ ಮಾಡದಿರುವ ಗೊತ್ತಾಗುವುದು. ಪ್ರಪಂಚದಲ್ಲಿ ಎಷ್ಟು ಜನ ಮಾನವರಿದ್ದಾರೋ ಎಲ್ಲರೂ ಕೂಡ ಅವಿವೇಕಿಗಳೇ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಏನ್ ಆಶ್ಚರ್ಯವಿದು! ಎಲ್ಲ ಮಾನವರು ಅವಿವೇಕಿ, ಬ್ರಹ್ಮಜ್ಞಾನಿ ಒಬ್ಬನನ್ನು ಬಿಟ್ಟು. ಯಾಕೆ ವಿಚಾರ ಮಾಡಿಲ್ಲ ಗೊತ್ತಿಲ್ಲ. ಆದ್ದರಿಂದ ಅಯಂ ಅವಿವೇಕ. ಈ ಅವಿವೇಕವು ನಿಸರ್ಗತ ಏವ ಸ್ವಭಾವತ ಏವ. ಒಂದು, ಯಾವಾಗ ಅವಿವೇಕವೇ ನೈಸರ್ಗಿಕವಾಗಿದೆಯೋ ಅಧ್ಯಾಸಚ್ಚ, ಅದರ ಮರಿ, ಅದರ ಕಾರ್ಯವಾಗಿರುವ ಅಧ್ಯಾಸವೂ ಕೂಡ ನೈಸರ್ಗಿಕವಾಗಿರುವುದರಿಂದ ಅತ್ರ ಕಾರಣಂ ನ ಅನ್ವೇಷ್ಟವ್ಯಂ. ಅವಿವೇಕ ಯಾಕೆ ಬಂತು? ಅವಿವೇಕ ಯಾವತ್ತಿನಿಂದ ಬಂತು? ಅವಿವೇಕ ಯಾರಿಂದ ಬಂತು? ಅವಿವೇಕ ಎಲ್ಲಿ ಬಂತು ಎಂದು ಇದಕ್ಕೆ ಕಾರಣವು ಹುಡುಕಲ್ಪಡಬೇಕಾಗಿಲ್ಲ. ಕಾರಣಂ ನ ಅನ್ವೇಷ್ಟವ್ಯಂ ಕುತಃ ನೈಸರ್ಗಿಕತ್ವಾತ್. ಇದನ್ನ ಮನಸ್ಸಿನಲ್ಲಿಟ್ಟುಕೊಂಡು ಭಗವತ್ಪಾದ ಶಂಕರಾಚಾರ್ಯರವರು ನೈಸರ್ಗಿಕೋಯಂ ಲೋಕ ವ್ಯವಹಾರ ಎನ್ನುವಂತಹ ವಾಕ್ಯವನ್ನ ಬರೆದಿದ್ದಾರೆ ಅಂತ ಪ್ರೀತಿಯ ಸದ್ಗುರು ಪುಂಗವರಾದ ಸ್ವಾಮೀಜಿಯರು ಹೇಳ್ತಾ ಇದ್ದಾರೆ. ನಾನು ಏನಾಗ್ಬಿಟ್ಟಿದೆ ಅಂದ್ರೆ 60 ವರ್ಷಗಳಿಂದ ವೇದಾಂತವನ್ನು ಓದ್ತಾ 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 ಈ ವಸ್ತು ತಂತ್ರಜ್ಞಾನದ ಮಹತ್ವ ಅರ್ಥವಾಗಿಬಿಟ್ಟು ಈ ಕರ್ತೃತಂತ್ರವಾಗಿರುವ ಸಾಧನ ಎಷ್ಟೇ ಗ್ರ್ಯಾಂಡ್ ಕಾಣಿಸ್ತಾ ಇದ್ರು ನನ್ನ ಮನಸ್ಸಿಗೆ ಅದರ ಆಸಕ್ತಿ ಬರೋದಿಲ್ಲ. ಯಾವುದು ಸ್ವಾಭಾವಿಕವಾಗಿದೆಯೋ ಅದಕ್ಕೆ ಕಾರಣ ಬೇಡ. ಪಕ್ಷಿಗಳಿಗೆ ಆಕಾಶದಲ್ಲಿ ರೆಕ್ಕೆಗಳಿಂದ ಹಾರುವುದು ಸ್ವಾಭಾವಿಕ. ಯಾಕೆ? ಸ್ವಾಭಾವಿಕ. ಮೀನುಗಳಿಗೆ ನೀರಿನಲ್ಲಿ ಹರಿದಾಡುವುದು ಸ್ವಾಭಾವಿಕ. ಯಾಕೆ? ಸ್ವಾಭಾವಿಕವಾದ್ದರಿಂದ. ಮನುಷ್ಯರಿಗೆ ಸುಳ್ಳು ಹೇಳುವುದು ಸ್ವಾಭಾವಿಕ. ಯಾಕೆ? ನೈಸರ್ಗಿಕವಾದ್ದರಿಂದ. ಮತ್ತೊಬ್ಬನ ಪದಾರ್ಥ ಕಳ್ತನ ಮಾಡಬಹುದಾ? ಅಷ್ಟೆಲ್ಲ ಗೊತ್ತಿಲ್ಲ. ಆ ಒಟ್ಟಿನಲ್ಲಿ ಅವಿವೇಕಕ್ಕೆ ಕಾರಣವಿಲ್ಲ. ಅವಿವೇಕದಿಂದ ಉಂಟಾಗಿರುವ ಅಧ್ಯಾಸಕ್ಕೂ ಕಾರಣ ಹುಡುಕಬಾರದು ಒಂದು. ಇದನ್ನ ಮನಸ್ಸಿನಲ್ಲಿಟ್ಟುಕೊಂಡು ಭಗವತ್ಪಾದ ಶ್ರೀ ಶಂಕರಾಚಾರ್ಯರವರು ನೈಸರ್ಗಿಕೋಯಂ ಲೋಕ ವ್ಯವಹಾರ ಎಂದು ಕರೆಯುತ್ತಿದ್ದಾರೆ. ಬಾ, ಆನಂದವಾಗ್ತಾ ಇದೆ. ನಹಿ ಅಸ್ತಿ ಕಾರಣಂ ಅವಿವೇಕೆ ಅತ್ಯಂತಂ ವಿಮಿಕ್ತಯೋ. ಇದನ್ನು ವಿವರಿಸ್ತಾ ಇದ್ದಾರೆ. ಅನ್ವಯ ನೋಡ್ಕೊಳ್ಳಿ. ಅತ್ಯಂತಂ ವಿಮಿಕ್ತಯೋ ದ್ವಯೋ ಆತ್ಮಾನಾತ್ಮನೋ ಅವಿವೇಕೆ ಕಾರಣಂ ನಹಿ ಅಸ್ತಿ. ಅತ್ಯಂತ ವಿರುದ್ಧವಾಗಿರುವ, ಅತ್ಯಂತ ಭಿನ್ನವಾಗಿರುವ ಆತ್ಮನನ್ನು ಅನಾತ್ಮವನ್ನು ವಿವೇಕ ಮಾಡಿಕೊಂಡಿಲ್ಲ ಯಾರು? ಜನಗಳು. ಯಾಕೆ ಅನ್ನುವುದಕ್ಕೆ ಕಾರಣವಿಲ್ಲ. ಯಾಕೋ? ಆತ್ಮನ ಸರಿಯಾಗಿ ತಿಳ್ಕೊಂಡಿಲ್ಲ ಅಂದ್ರೆ ನಂಗೆ ಗೊತ್ತಿಲ್ಲ ಸರ್. ಯಾಕೆ ಗೊತ್ತಿಲ್ಲ? ಯಾವತ್ತಿನ ಗೊತ್ತಿಲ್ಲ? ಹುಟ್ಟಾಗಿನಿಂದಲೂ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಗೊತ್ತಿಲ್ಲ ಎನ್ನುವ ಮಾತಿಗೆ ಕಾರಣವಿಲ್ಲ. ನನಗೆ ತಮಿಳ್ ಭಾಷೆ ಗೊತ್ತಿಲ್ಲ, ನನಗೆ ಅಡಿಗೆ ಮಾಡುವ ಕಲೆ ಗೊತ್ತಿಲ್ಲ, ನನಗೆ ಇಂಥ ರೋಗಕ್ಕೆ ಯಾವ ಮಾತ್ರೆಯನ್ನ ಕೊಡಬೇಕು ಎನ್ನುವುದು ತಿಳಿದಿಲ್ಲ. ಯಾಕೆ ತಿಳಿದಿಲ್ಲ? ತಿಳಿದಿಲ್ಲ ಅಷ್ಟೇ. ನೋಡಿದ್ರ, ಅತ್ಯಂತಂ ವಿಮಿಕ್ತಯೋ ಅತ್ಯಂತಂ ಪರಸ್ಪರ ವಿರುದ್ಧಯೋ ಆತ್ಮಾತ್ಮನೋ ಅವಿವೇಕೆ. ಆತ್ಮನನ್ನು ಅನಾತ್ಮವನ್ನು ವಿವೇಕ ಮಾಡಿ ತಿಳಿದುಕೊಳ್ಳದೆ ಇರುವುದಕ್ಕೆ ನಹಿ ಕಾರಣಮಸ್ತಿ, ಕಾರಣವಿಲ್ಲ. ಈಗ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಒಬ್ಬ ಜರ್ಮನ್ ಬಂದಿಯಾನೆ, ಅವನಿಗೆ ಕನ್ನಡದ ಉಪನ್ಯಾಸ ಮಾಡಿದೆ. 1 ಗಂಟೆ ಉಪನ್ಯಾಸ ಮಾಡಿದೆ. ಅರ್ಥವಾಯ್ತಾ ಅಂದ್ರೆ ಸುಮ್ಮನೆ ಕೂತಿದೆ. ಕುಡ್ ಯು ಅಂಡರ್ಸ್ಟ್ಯಾಂಡ್? ನೋ. ವೈ? ಐ ಡೋಂಟ್ ನೋ ಕನ್ನಡ. ವೈ ಇಟ್ ಯು ಡೋಂಟ್ ನೋ ಕನ್ನಡ? ಐ ಡೋಂಟ್ ನೋ ಸರ್. ಸಿನ್ಸ್ ವೆನ್? ಸಿನ್ಸ್ ಐ ವಾಸ್ ಬಾರ್ನ್. ನನಗೆ ಗೊತ್ತಿಲ್ಲ ಅಂದ್ರೆ ಯಾಕೆ?
ನನಗೆ ಫ್ರೆಂಚ್ ಲ್ಯಾಂಗ್ವೇಜ್ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಗೊತ್ತಿಲ್ಲ ಅಷ್ಟೆ. ಫ್ರೆಂಚ್ ಭಾಷೆ ನನಗೆ ಗೊತ್ತಿಲ್ಲ ಎನ್ನುವುದಕ್ಕೆ ಕಾರಣವಿಲ್ಲ. ಏನಾಗಿದೆ? ನೈಸರ್ಗಿಕೋಯಂ ಲೋಕ ವ್ಯವಹಾರ. ಎಲ್ಲ ಮಾನವರ ದೇವಾಧಿದೇವತೆಗಳ 84 ಲಕ್ಷ ಜೀವರಾಶಿಗಳ ವ್ಯವಹಾರಗಳೆಲ್ಲವೂ ಕೂಡ ನೈಸರ್ಗಿಕವಾಗಿ ಅವಿವೇಕದಿಂದ. ಈ ಅಧ್ಯಾಸಕ್ಕೆ ಕಾರಣ ಅವಿವೇಕ, ಅವಿವೇಕಕ್ಕೆ ಕಾರಣವಿಲ್ಲ, ನೈಸರ್ಗಿಕವಾಗಿದೆ. ನಹಿ ಅತ್ಯಂತಂ ವಿವಿಕ್ತಯೋ ಆತ್ಮಾನಾತ್ಮನೋ ಅವಿವೇಕೆ ಕಾರಣಮಸ್ತಿ. ನಾಪಿ ಅಧ್ಯಾಸೆ ಅತ್ಯಂತ ವಿರುದ್ಧ ಸ್ವಭಾವಯೋ ನಾಪಿ ಅಧ್ಯಾಸೆ ಕಾರಣಮಸ್ತಿ. ಅವಿವೇಕಕ್ಕೂ ಕಾರಣವಿಲ್ಲ. ಅವಿವೇಕದಿಂದ ಒಂದನ್ನು ಮತ್ತೊಂದು ಎಂದು ತಪ್ಪಾಗಿ ತಿಳಿದುಕೊಂಡಿರುವಂತ ಅಧ್ಯಾಸಕ್ಕೂ ಕೂಡ ಕಾರಣವಿಲ್ಲ. ಅಧ್ಯಾಸ ಅಂದೇನು? ಅತ್ಯಂತ ವಿರುದ್ಧ ಸ್ವಭಾವವಾಗಿರುವ ಎರಡು ಪದಾರ್ಥಗಳನ್ನ ಒಂದನ್ನು ಮತ್ತೊಂದು. ಉದಾಹರಣೆಗೆ, ಯಾಕೋ ಹಗ್ಗವನ್ನು ಹಾವನ್ನು ತಿಳ್ಕೊಂಬಿಟ್ಟೆ, ಬುದ್ಧಿ ಇದೆಯಾ ಅಂದ್ರೆ ಯಾಕೆ ತಿಳ್ಕೊಂಡೆ ನೀನು? ಹಗ್ಗ ಹಾವಲ್ಲ, ಹಾವು ಹಗ್ಗ ಅಲ್ಲ. ನೀ ದಡ್ಡ. ಯಾಕೆ ನೀನು ಹಗ್ಗವನ್ನ, ಹಾವಲ್ಲದಿರುವಂತಹ ಹಗ್ಗವನ್ನ ಹಾವು ತಿಳ್ಕೊಂಡೆ? ಯಾಕೆ ತಿಳ್ಕೊಂಡೆ ಅಂದ್ರೆ ಕತ್ತಲೆಯಲ್ಲಿ ತಿಳ್ಕೊಂಡೆ. ಯಾಕೆ ತಿಳ್ಕೊಂಡೆ? ಕಣ್ಣಿನ ದೋಷದಿಂದ. ಯಾಕೆ ತಿಳ್ಕೊಂಡೆ? ಗೊತ್ತಿಲ್ಲ. ಅತ್ಯಂತ ವಿರುದ್ಧ ಸ್ವಭಾವವುಳ್ಳ ಆತ್ಮನನ್ನು ಅನಾತ್ಮವನ್ನು ಅಧ್ಯಾಸ ಮಾಡಿಕೊಳ್ಳುವುದಕ್ಕೆ ಕಾರಣವಿಲ್ಲ. ಇದನ್ನ ಭಗವತ್ಪಾದ ಶಂಕರಾಚಾರ್ಯರವರು ನೈಸರ್ಗಿಕ ಅಂತ ಹೇಳಿಬಿಟ್ಟು ತೋರ್ಕೊಡ್ತಾರೆ. ಈಗ ನೈಸರ್ಗಿಕ ಅಂತಂದ್ರು ಒಂದೇ, ಅವಿಚಾರ ಸಿದ್ಧ ಅಂತಂದ್ರು ಒಂದೇ. ಅವಿಚಾರದಿಂದ ಸಿದ್ಧವಾಗಿದೆ ಅವಿವೇಕ ಅಧ್ಯಾಸ. ವಿಚಾರ ಮಾಡಿಬಿಟ್ರೆ ಆ ವಿಚಾರವೇ ಅಥಾತೋ ಬ್ರಹ್ಮ ಜಿಜ್ಞಾಸ. ಭಗವಾನ್ ಬಾದರಾಯಣಾಚಾರ್ಯರವರು ವೇದಾಂತ ಮೀಮಾಂಸಾ ದರ್ಶನದಲ್ಲಿ ಮುಮುಕ್ಷ ಜನಗಳಿಗೋಸ್ಕರವಾಗಿ ಅವಿವೇಕಕ್ಕೆ ಅಧ್ಯಾಸಕ್ಕೆ ಕಾರಣವಿಲ್ಲ ಅಂತ ಹೇಳಿದ್ರು. ಹೇಗೆ ಹೋಗುತ್ತಿದ್ರು ಅಂದ್ರೆ ವಿವೇಕದಿಂದ. ಹತ್ರಕ್ಕೆ ಹೋದ, ನೋಡ್ದ, ಹಗ್ಗ ಅಂತ ಗೊತ್ತಾಯ್ತು. ಏನೋ ಹಗ್ಗ ಅಲ್ವಾ ಈಗ? ಯಾಕೆ ಹಾವು ಅಂತ ತಿಳ್ಕೊಂಡೆ? ಗೊತ್ತಾಗ್ಲಿಲ್ಲ. ಯಾಕೆ ಗೊತ್ತಾಗ್ಲಿಲ್ಲ? ಗೊತ್ತಾಗ್ಲಿಲ್ಲ. ಬರೀತಾ ಇದ್ದಾರೆ ಗುರುಗಳು. ಅವಿಚಾರ ಸ್ವಭಾವ ಏವತು ಅತ್ರ ಅಪರಾಧ್ಯತಿ. ಎಚ್ಚರ. ಎಲ್ಲಿ ಅಧ್ಯಾಸದ ವಿಷಯದಲ್ಲಿ ಅವಿಚಾರ ಸ್ವಭಾವ ಏವ, ಆತ್ಮಾನಾತ್ಮರುಗಳನ್ನ ವಿಚಾರ ಮಾಡದಿರುವುದೇ ಆಗಿರುವಂತ ಅಪರಾಧ. ಯಾಕೆ ವಿಚಾರ ಮಾಡಿಲ್ಲ? ಸ್ವಾಭಾವಿಕ. ಅತ್ರ ಎಲ್ಲಿ ಆತ್ಮನನ್ನ ಅನಾತ್ಮವೆಂತಲೂ ಅನಾತ್ಮವನ್ನ ಆತ್ಮನೆಂತಲೂ ತಪ್ಪಾಗಿ ತಿಳಿದುಕೊಳ್ಳುವ ವಿಷಯದಲ್ಲಿ ಅವಿಚಾರ ಸ್ವಭಾವ, ವಿಚಾರ ಮಾಡದಿರುವ ಸ್ವಭಾವವೇ ಅಪರಾಧ್ಯತಿ. ಅಪರಾಧಿ ರಾಮ ಅವನೇ ಮಹಾಕಳ್ಳ. ಈ ಪ್ರಪಂಚದಲ್ಲಿರುವ ಎಲ್ಲ ಮಾನವರನ್ನು ಕೂಡ ಆವರಿಸಿರುವಂತಹ ದುಷ್ಟಶಕ್ತಿ ಅವಿವೇಕ. ಆದರೆ ಬ್ರಹ್ಮಜ್ಞಾನಿ ಧೀರ ಅವ್ರು ಅರ್ಥ ಮಾಡ್ಕೊಳ್ಳಿ, ಇದು ಅನಾತ್ಮ, ಇದು ಆತ್ಮ. ಅನಾತ್ಮ ವಸ್ತು ಜೊಳ್ಳು, ಹುಸಿ ತೋರಿಕೆ. ನಾನು ಪರಮಾರ್ಥ ಸತ್ಯ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಈ ರಹಸ್ಯ ಅರ್ಥವಾಗಿದೆ ಬ್ರಹ್ಮಜ್ಞಾನಿಗೆ. ಪಾಪ ಅಜ್ಞಾನ ಅರ್ಥವಾಗಿದೆ. ನೋಡಿ, ಒಂದ್ ಮಾತು ಗೀತಾಚಾರ್ಯ ನಮ್ಮ ತುಂಬಾ ಚೆನ್ನಾಗಿದೆ. ಮನುಷ್ಯಾಣಂ ಸಹಸ್ರೇಶು ಕಶ್ಚಿತು ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಕೋಟಿ ಕೋಟಿ ಮಾನವರ ಪೈಕಿ ಒಬ್ಬರು ಅಥವಾ ಇಬ್ರು ತತ್ವ ಜಿಜ್ಞಾಸುಗಳಾಗ್ತಾರೆ. 1 ಕೋಟಿ ಮಾನವರಲ್ಲಿ ಒಬ್ಬ ನಾನು ಆತ್ಮಜ್ಞಾನವನ್ನ ಮಾಡ್ಕೊಳ್ಬೇಕು, ಆತ್ಮಸ್ವರೂಪವನ್ನ ಅರ್ಥ ಮಾಡಿಕೊಂಡು ಮುಕ್ತನಾಗಬೇಕು ಅಂತ ಇಷ್ಟಪಡ್ತಾನೆ. 1 ಕೋಟಿಗೆ ಒಬ್ಬ. ಅಂಥ 1 ಕೋಟಿ ಜನಗಳಲ್ಲಿ
ಒಬ್ಬ ಭಾಷ್ಯವನ್ನ ಓದಿ ಅರ್ಥವನ್ನು ತಿಳ್ಕೊಂಡು ಜೀವನ್ ಮುಕ್ತನಾಗ್ತಾನೆ. ಉಳಿದವರೆಲ್ಲ ವೇದಾಂತದ ದೃಷ್ಟಿಯಿಂದ, ವಸ್ತು ತಂತ್ರಜ್ಞಾನ ಅಭಾವದ ದೃಷ್ಟಿಯಿಂದ ಎಲ್ಲರೂ ಅಜ್ಞಾನಿಗಳು. ಅವಿದ್ಯಾಯಾಮಂತರೇ ವರ್ತಮಾನ ಸ್ವಯಂ ಧೀರ ಪಂಡಿತಂ ಮನ್ಯಮಾನ. ಬೇಕಾದಷ್ಟು ಹೇಳ್ತಾರೆ. ಬರ್ತಾ ಇದ್ರೆ ಅದನ್ನ ನೋಡ್ತಾರೆ. ಯಾಕೆ ಅವ್ರು ಹೇಳ್ತಾರೆ ಇದೆಲ್ಲವೂ ಅವಿವೇಕದ ಪರಮಾವಧಿ. ಚಿನ್ನ ಬೆಳ್ಳಿ ಹಾಕೊಂಡ್ಬಿಟ್ಟೆ ದೊಡ್ಡವರು ಅಂತ ಆಗ್ತಾರಿಯೇ? ಇಲ್ಲ. ರಮಣ ಮಹರ್ಷಿಗಳೇ ನಿಜವಾದ ದೊಡ್ಡವರು, ನಿಜವಾದ ಮಹಾತ್ಮರು. ಯಾರಿಗೆ ಅರ್ಥವಾಗುತ್ತದೋ. ಇವತ್ತಿನ ಕಾಲದಲ್ಲಿ ಆಡಂಬರ ಜಾಸ್ತಿ ಆಗ್ಬಿಟ್ಟಿದೆ. ತುಂಬಾ ಸಂತೋಷ. ಭಗವಂತನ ವಿಭೂತಿ. ಮುಂದಕ್ಕೆ ಹೋಗ್ಬಿಡ್ತೇನೆ. ಅವಿಚಾರ ಸ್ವಭಾವ ಏವ ಅತ್ರಾಪರಾಜ್ಯತಿ. ಇಲ್ಲಿ ಅಧ್ಯಾಸವನ್ನ ಮಾಡಿಕೊಂಡು ಜನ್ಮ ಮರಣ ಸಂಸಾರ ಕೂಪದಲ್ಲಿ ಬಿದ್ದು ಬಂದಾಡ್ತಾ ಇದ್ದಾರಲ್ಲ, ಇದು ಯಾರ ಅಪರಾಧ ಅಂತ. ಅಪರಾಧಿ ಯಾರಪ್ಪ ಅಂದ್ರೆ ಅವಿಚಾರವೇ ಅಪರಾಧಿ, ಅವಿವೇಕವೇ ಅಪರಾಧಿ, ವಿಚಾರ ಮಾಡದಿರುವುದೇ ಮಹಾಪರಾಧ. ಇತ್ತಂ ಸ್ವಭಾವೋ ಹಿ ಲೋಕಃ ಯತ್ ಅಯಂ ಅನುಪಪನ್ನಮಪಿ ಆತ್ಮಾನಾತ್ಮನೋ ಅಧ್ಯಾಸಂ ಅವಿವೇಕೇನ ಕೃತ್ವಾ ವ್ಯವಹರತಿ ಅಹಮಿದಂ ಮಮೇದಮಿತಿ ಚೇತಿ. ಬ್ರಹ್ಮಾನಂದ ಎಷ್ಟು ಜನ ಬರೀತಾರೆ ಸ್ವಾಮಿಗಳು. ಇತ್ತಂ ಸ್ವಭಾವೋ ಹಿ ಲೋಕಃ. ಒಂದ್ ಪದ ಇದು. ಇತ್ತಂ ಸ್ವಭಾವ ಯಸ್ಯ ಸಹ ಇತ್ತಂ ಸ್ವಭಾವ. ಇಂಥ ಸ್ವಭಾವವುಳ್ಳ ಲೋಕಃ ಜನಗಳು. ಯತ್ ಅಯಂ ಅನುಪಪನ್ನಮಪಿ ಆತ್ಮಾನಾತ್ಮನೋ ಅಧ್ಯಾಸಂ ಹೊಂದದೇ ಇದ್ದರು. ಆತ್ಮನಿಗೂ ಅನಾತ್ಮ ವಸ್ತುಗಳಿಗೂ ಅಧ್ಯಾಸ ಎನ್ನುವಂತಹದ್ದು ಅನುಪಪನ್ನಂ, ಇಂಪಾಸಿಬಲ್, ಸಾಧ್ಯವೇ ಇಲ್ಲ. ಇಂಥ ಸಾಧ್ಯವಾಗದೇ ಇದ್ದರೂ ಈ ಜನಗಳು ಅಧ್ಯಾಸವನ್ನ ಅವಿವೇಕೇನ ಕೃತ್ವ, ವಿವೇಕದ ಅಭಾವದಿಂದ ಅಧ್ಯಾಸವನ್ನ ಮಾಡಿಕೊಂಡು ವ್ಯವಹರತಿ, ಏಕವಚನ ಇದು, ವ್ಯವಹಾರ ಮಾಡ್ತಾ ಇದ್ದಾರೆ. ಏನಂತ? ಅಹಮಿದಂ, ನಾನು ಸುಬ್ರಾಯ ಶರ್ಮಾ ಮಹಾವಿದ್ವಾಂಸ ಪ್ರವಚನವನ್ನು ಮಾಡ್ತಾ ಇದ್ದೇನೆ. ನಾನಿಂಥ ವೈದ್ಯ, ಇವತ್ತಿನವರೆಗೆ 1000 ಜನಗಳಿಗೆ ಕಣ್ಣು ಆಪರೇಷನ್ ಮಾಡಿದ್ದೇನೆ. ನಾನಿಂಥ ದೊಡ್ಡ ಶ್ರೀಮಂತ, ಇಂಥ ಫ್ಯಾಕ್ಟರಿಯಲ್ಲಿ ನಾನು CEO ಆಗಿದ್ದೆ. ಬೇಕಾದಷ್ಟಿತ್ತು. ನಾನೊಬ್ಬ ಗಾಡಿ ವಾಲ, ನಾನೊಬ್ಬ ಅಡಿಗೆ ಭಟ್ಟ, ನಾನೊಬ್ಬ ಹೂವನ್ನು ವ್ಯಾಪಾರ ಮಾಡುವಂತ ವ್ಯಕ್ತಿ. ಕೋಟಿ ತರ. ಇದಕ್ಕೆ ಹೆಸರೇನು? ಅಹಮಿದಂ ಮಮೇದಂ. ಇದು ನನ್ನ ಗಾಡಿ, ಇದು ನನ್ನ ಕೈ, ನನ್ನ ಪೆನ್ನು. ಅಯ್ಯೋ ರಾಮ್ ರಾಮ. ಎಲ್ಲವೂ ಅಧ್ಯಾಸಮಯ. ಎಲ್ಲಾ ವ್ಯವಹಾರಗಳು ಅಧ್ಯಾಸಮಯ. ಎಷ್ಟರ ಮಟ್ಟಿಗೆ ನಾ ಪುಣ್ಯವನ್ನು ಮಾಡ್ತಾ ಇದ್ದೇನೆ. ನಾ ಕುಂಭಮೇಳಕ್ಕೆ 4 ಸಲ ಹೋಗಿ ಬಂದೆ, ಸಂತೋಷ. ಇದೆಲ್ಲವನ್ನು ಕೂಡ ಶಂಕರಾಚಾರ್ಯರು ಅಹಮಿದಂ ಮಮೇದಮಿತಿ ನೈಸರ್ಗಿಕೋಯಂ ಅಧ್ಯಾಸ ಅಂದ್ಬಿಟ್ಟು ಎಲ್ಲವೂ ಅಧ್ಯಾಸದ ಆರ್ಭಟ. ಏನ್ ಹೇಳನ ಇದಕ್ಕೆ? ಇನ್ಕೆ ಪುಣ್ಯಾತ್ಮರು ಅಧ್ಯಯನ ಸಂಪನ್ನರಾಗಿ, ಶಿಖಾವಂತನಾಗಿ, ಆಚಾರವಂತನಾಗಿ, ಸ್ನಾನ ಸಂಧ್ಯಾ ಜಪ ಹೋಮ ಹವನ ಮಾಡ್ತಾ ಇರ್ತಾರೆ. ಅವರು ಅಧ್ಯಾಸಲ್ಲೇ ಕೂತ್ಕೊಂಡಿದ್ದಾರೆ. ಒಬ್ಬ ದನ ಕಾಯುವಂತಹ ವ್ಯಕ್ತಿ, ಕೈಗಾಡಿ ವ್ಯಾಪಾರಿ ಮಾಡುವಂಥವನು ಅಧ್ಯಾಸದಲ್ಲಿರುವಂತೆಯೇ ಎಲ್ಲಾ ಶಾಸ್ತ್ರಗಳನ್ನು ಓದಿಕೊಂಡು ನನ್ನಂಥ ವಿದ್ವಾಂಸ ಯಾರೂ ಇಲ್ಲ, ನಮ್ಮಂಥ ಕರ್ಮಠರು ಯಾರೂ ಇಲ್ಲ ಅನ್ಕೊಂಡಿದ್ದಾರಲ್ಲ, ಅವರಿಗೂ ಅಧ್ಯಾಸ ಸಮಾನವಾಗಿದೆ. ಇದು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಸಿಂಹಗರ್ಜನಿ. ಇತ್ತಂ ಸ್ವಭಾವೋ ಹಿ ಲೋಕಃ ಯತ್ ಅಯಂ, ಇವನು ಅನುಪಪನ್ನಮಪಿ ಆತ್ಮಾನಾತ್ಮನೋ ಇತರೇತರಾಧ್ಯಾಸಂ, ಎಂದೆಂದಿಗೂ ಕೂಡ ಹೊಂದದೇ ಇರುವಂತ, ಸಾಧ್ಯವಾಗದೇ ಇರುವಂತ ಆತ್ಮಾನಾತ್ಮನ ಅಧ್ಯಾಸವನ್ನ ಅವಿವೇಕದಿಂದ ಮಾಡಿಕೊ. ಅಧ್ಯಾಸ ಕೃತ್ವ ಕಥಂ ಅವಿವೇಕೇನ್ ಮಾಡಿಕೊಂಡು ನನ್ ಮನೆ ಇದೋ, ನನ್ ಪುಸ್ತಕ, ನನ್ ಶಾಲು, ನನ್ ಜಪಮಾಲೆ ಎಲ್ಲವೂ ಅಧ್ಯಾಸಮಯವಾಗಿ ನೋಡಿ ಹೇಳ್ಬಹುದು.
ಬ್ರಹ್ಮಜ್ಞಾನಿಯೂ ಕೂಡ ನಾನ್ ಪುಸ್ತಕ ಬರಿತಾ ಇದ್ದೇನೆ, ನನ್ ಶಾಲೆ ಹೇಳ್ಬೋದು. ಹೇಳುತ್ತಿದ್ರು ಗೊತ್ತವನಿಗೆ ಏನಂತ, ಇದೆಲ್ಲ ನಾಟಕ, ಇದ್ಯಾವುದು ಪರಮಾರ್ಥವಲ್ಲ. ಪಾಪ ಅಜ್ಞಾನಿಗಳಿಗೆ ಇದೇ ಸತ್ಯವಾಗಿ ತೋರ್ತಾ ಇದೆ. ವ್ಯವಹರತಿ ಅಹಮಿದಂ ಮಮೇದಮಿತಿಚ, ನಾನಿಂಥವನು, ಇದು ನನ್ನದು ಎಂದು 1,000 ಕೋಟಿ ಮಾನವರು ಕೂಡ ಅಧ್ಯಾಸದಲ್ಲಿ ಸಿಕ್ಕಿಕೊಂಡು ಹೇಳ್ತಾ ಇದ್ದಾರೆ. ತದೇವಂ ಮಿಥ್ಯಾಧ್ಯಾಸ ನಿಬಂಧನತ್ವ ಲೋಕ ವ್ಯವಹಾರಸ್ಯ ಸಿದ್ಧಮಿದಂ ನ ವಸ್ತು ಸಂಸಾರ ಅಪಿತು ಭ್ರಾಂತಿಗತ ಏವೇತಿ ದೃಷ್ಟಂಚ ಮಿಥ್ಯಾಜ್ಞಾನಸ್ಯ ಸಮ್ಯಜ್ಞಾನ ವಿನಾಶ್ಯತ್ವಂ ಅತಃ ಸಂಸಾರಾನರ್ಥಸ್ಯ ಮಿಥ್ಯಾಜ್ಞಾನಕೃತಸ್ಯ ವಿನಾಶಾಯ ಕ್ರಿಯಮಾಣಃ ಅರ್ಥವಾನೇವ ಜ್ಞಾನೋಪದೇಶ ಅತಃ ಸಪ್ರಯೋಜನಃ ಅಯಂ ತತ್ವಜ್ಞಾನಾರ್ಥಂ ಜಿಜ್ಞಾಸೋಪನ್ಯಾಸಃ ಇತ್ಯಭಿಪ್ರಾಯ. ನಾಳೆ ಮಾಡ್ತೇನೆ. ಈ ಶಾಂಕರ ಭಾಷ್ಯವನ್ನ ಅರ್ಥ ಮಾಡಿಕೊಂಡು ಆ ಜ್ಞಾನ ಸಾಗರದಲ್ಲಿ ಮೀನ್ ಎದ್ದು ಬಿಟ್ರೆ ಅದಕ್ಕಿಂತ ಕುಂಭ ಯಾವುದು ಇಲ್ವೇ ಇಲ್ಲ ಅಂತ ಅನಿಸ್ತಾ ಇದೆ. ಓಂ ಶಾಂತಿ ಶಾಂತಿ ಶಾಂತಿ.